ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಡಿ ಪ್ರಕರಣ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಯಾವುದೂ ವಿಷಯ ಬಿಡಲಾರದೆ ಸಂಕ್ಷಿಪ್ತವಾಗಿ ಪೂರ್ತಿಯಾಗಿ ಅರ್ಥವನ್ನು ನೋಡ್ತಾ ಇದ್ದೀವಿ. ಇವತ್ತು 42ನೇ ನುಡಿ. ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಷ್ಟಚತ್ವಾರಿಂಶತಿ ಸಹಸ್ರ ಅಧಿಕ 6 ಸುಲಕ್ಷ ಸಂಖ್ಯೆಯಲ್ಲಿ. ಅಂದರೆ ಒಂದು ತಿಂಗಳಲ್ಲಿ ವಾಯುದೇವರು ಎಷ್ಟು ಉಸಿರವನ್ನು ಆಡ್ತಾರೆ, ಅದು ಎಷ್ಟು ಶ್ವಾಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಇಲ್ಲಿ ಈ ಶ್ವಾಸ ಸಂಧಿಯಲ್ಲಿ ತಿರ್ಗಾ ವಿಸ್ತಾರವಾಗಿ ಬರ್ತದೆ. ಅದು ಇಲ್ಲಿ ಕೂಡ ವಾಯುದೇವರು ವಿಶೇಷವಾದಂಥ ಮಹಿಮೆ ಹೇಳೋಕ್ಕೋಸ್ಕರ ಇಲ್ಲಿ ಎಷ್ಟು ಶ್ವಾಸಗಳನ್ನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಅಂದರೆ ಈಗ ಮೊದಲೇ ಸಂಧಿ ನೋಡಿದ್ವಿ, ಒಂದು ದಿವಸದಲ್ಲಿ 21,600 ಶ್ವಾಸ ಜಪ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ಇಂಟು 30 ಮಾಡಿದರೆ 6,48,000 ಅಂತ ಆಗ್ತದೆ. ಸೊ ಇಲ್ಲಿ ಈ ಅಂಕಿಯನ್ನು ಇಲ್ಲಿ ಓದೋ ಹೇಗೆ, ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಂದರೆ ಪ್ರತಿ ದಿವಸದಲ್ಲಿ ಮಾಡಿದಂಥ ಶ್ವಾಸಗಳು ಒಂದು ತಿಂಗಳಿಗೆ ಎಷ್ಟಾಗ್ತದೆ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು. ಆಗ್ತಾವ ಚತ್ವಾರಿಂಶತಿ 40, ಅಷ್ಟಾದರೆ 8. ಅದಕ್ಕೆ 40 + 8 48 ಅಂತ ಆಯಿತು. ಚತ್ವಾರಿಂಶತಿ ಸಹಸ್ರ ಅಧಿಕ 6 ಅಂತಂದರೆ ಸಹಸ್ರ ಅಂದರೆ 1000, 6 ಅಧಿಕ ಅಂದರೆ 6,000 ಸುಲಕ್ಷ ಸಂಖ್ಯೆಯಲ್ಲಿ ಇಷ್ಟುವನ್ನು ಶ್ವಾಸ ಜಪವನ್ನು ಮಾಡ್ತಾರೆ ಅಂತ. ಹಂಸನಾಮಕ ಹರಿಯ ಷೋಡಶ ಈ ಶತ ಅಬ್ದದಿ ಭಜಿಸೆ. ಈ ಶತ ಅಬ್ದದಿ ಅಂತಂದರೆ ಷೋಡಶ ಈ ಶತ ಷೋಡಶರ 16 100 ಅಂದರೆ ನಮಗೆ ಆಯುಷ್ಯ 116,000 ಭಜಿಸೆ. ಅಂದರೆ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ವಾಯುದೇವರು ನಮಗೆ ಶ್ವಾಸ ಜಪವನ್ನು ಮಾಡ್ತಾರೆ, ಶ್ವಾಸವನ್ನು ಮಾಡಿಸ್ತಾರೆ, ಅದಕ್ಕೆ ಜಪವನ್ನು ಮಾಡ್ತಾರೆ. ಇದು ಒಂದು ನಮಗೆ ಚಿಂತನೆ ಬಂದರೆ ಒಲಿಯುವ ಭಗವಂತ ನಮಗೆ ಒಲಿತಾನೆ. ಹಂಸವಂತ ಜಪ ಮಾಡ್ತಾರೆ. ಸೊ ವಾಯು ಅಂತರ್ಗತ ಹಂಸರೂಪಿ ಪರಮಾತ್ಮ ಅದು ಚಿಂತನೆ ಮಾಡಬೇಕು. ಒಲಿಯುವ ದಯಾ ಸಮುದ್ರ, ಅವನು ಬಹಳ ಕರುಣಾಳು ಇದ್ದಾನೆ. ಕುಚೇಲಗ ಒಲಿದ ಅಂದದಲ್ಲಿ ದಿನದಿ. ಕುಚೇಲ ಅಂದರೆ ಸುಧಾಮಗೆ ಹೇಗೆ ಒಲಿದನೋ ಹಾಗೆ ನಮಗೆ ಒಲಿತಾನೆ. ಯಾಕೆ ಸುಧಾಮಗೆ ಒಲಿಸಿದ್ದಾರೆ ಅಂತಂದರೆ, ಸುಧಾಮ ಎಷ್ಟು ಕೊಟ್ಟ, ಒಂದು ಹಿಡಿಯ ಒಲಕ್ಕಿ ಕೊಟ್ಟ, ಅದಕ್ಕೆ ಎಷ್ಟು ಐಶ್ವರ್ಯರು ಕೊಟ್ಟ. ಹಾಗೆ ನಾವು ಮಾಡುವಂಥ ಚಿಂತನೆ ಅಷ್ಟು ಅಲ್ಪವಾಗಿ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅಷ್ಟು ನಾವು ಅಲ್ಪವಾದಂಥ ಚಿಂತನೆ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ನಮಗೆ ಏನು ಮಾಡ್ತಾನೆ, ಒಲಿ ದಯಾ ಅಂದದಲ್ಲಿ ದಿನದಿ ಅಂದರೆ ಕುಶೇಲನಿಗೆ ಹೇಗೆ ಒಂದು ಐಶ್ವರ್ಯ ಕೊಟ್ಟ ಹಾಗೆ ನಮಗೆ ಕೂಡ ಐಶ್ವರ್ಯ ಕೊಡ್ತಾರೆ. ಐಶ್ವರ್ಯದ ತಕ್ಷಣ ನಮಗೆ ದುಡ್ಡಿನ ಯೋಚನೆ ಬರ್ತದೆ. ಆ ಐಶ್ವರ್ಯ ಅಲ್ಲ, ಜ್ಞಾನದ ಐಶ್ವರ್ಯ, ಭಕ್ತಿಯ ಐಶ್ವರ್ಯ, ಇದೆಲ್ಲ ಕೊಟ್ಬಿಟ್ಟು ನಮಗೆ ಒಂದು ಅಪರೋಕ್ಷ ಜ್ಞಾನದ ಐಶ್ವರ್ಯ, ಆಮೇಲೆ ಮೋಕ್ಷದ ಐಶ್ವರ್ಯ ಇದೆಲ್ಲನೂ ಕೊಡ್ತಾನೆ ಅಂತ. ಸೊ ಅದಕ್ಕೆ ನಾವು ಅಂದರೆ ಎಷ್ಟು ಒಂದು ತಿಂಗಳಲ್ಲಿ ಶ್ವಾಸ ಜಪ ವಾಯುದೇವರು ಎಷ್ಟು ಮಾಡ್ತಾರೆ ಅಂತ ಇದನ್ನು ನಾವು ದಿನನಿತ್ಯ ಚಿಂತನೆ ಮಾಡಿದರೆ, ಅದಕ್ಕೆ ಪ್ರತಿ ದಿವಸದಲ್ಲಿ ಶಬ್ದ ಇಟ್ಟಿದ್ದಾರೆ, ಪ್ರತಿ ದಿವಸದಲ್ಲಿ ಈ ಚಿಂತನೆ ಬರಬೇಕು ಅಂತ. ಮಾಸವೊಂದಕ್ಕೆ ಮಾಸವೊಂದಕ್ಕೆ ಎಷ್ಟು ಮುಂದೆ ಸಂಖ್ಯೆ ಹೇಳಿದ್ದಾರೆ, ಮಧ್ಯದಲ್ಲೇ ಪ್ರತಿ ದಿವಸ ಇಟ್ಟಿದ್ದಾರೆ. ಅಂದರೆ ಪ್ರತಿ 2 ಅರ್ಥ. ಒಂದು ಪ್ರತಿ ದಿವಸದಲ್ಲಿ ಮಾಡುವಂಥದ್ದು ಸಂಖ್ಯೆ ಅದನ್ನು 30 ದಿವಸಕ್ಕೆ ಎಷ್ಟಾಗ್ತದೆ ಅಂತ ಅನ್ನೋದು. ಇನ್ನೊಂದು ಈ 30 ದಿವಸ ಮಾಡಿದಂಥದ್ದು ಪ್ರತಿ ದಿವಸದಲ್ಲೂ ಚಿಂತನೆ ಮಾಡಬೇಕು ಅಂತ ಅನ್ನೋದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆವಾಗ ನಮಗೆ ಐಶ್ವರ್ಯನು ಕೊಡ್ತಾನೆ ಭಗವಂತ, ಒಲಿತಾನೆ. ಅಂದರೆ ಸುಧಾಮಗೆ ಹೇಗೆ ಒಲಿದನೋ ಹಾಗೆ ನಾವು ಕೂಡ ಒಲಿತಾನೆ ಅಂತ ಕೊಡ್ತಾ ಇದ್ದಾರೆ. ಇನ್ನು 43 ನುಡಿಯಲ್ಲಿ ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ 7,70,00,000 ಮೇಲೆ 76,000 ಶ್ವಾಸ ಜಪಗಳನ್ನು. ಇಲ್ಲಿ ಒಂದು ತಿಂಗಳು ಹೇಳಿದರು, ಇನ್ನು ಇವಾಗ ಒಂದು ವರ್ಷದ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ತಿಂಗಳಿಗೆ 6,48,000 ಬಂತು. ಅದಕ್ಕೆ 12ರಿಂದ ಗುಣಾಕಾರ ಮಾಡಿದರೆ 77,76,000 ಬರ್ತದೆ. ಅದೇ ಇಲ್ಲಿ ಸ್ಥೂಲ ದೇಹದ್ದು ಅಂದರೆ ಸ್ಥೂಲ ದೇಹದಲ್ಲಿ ಶ್ವಾಸ ಜಪ ಮಾಡ್ತಾರೆ.
ಈ ನಮಗೆ 4 ದೇಹ ಅಂತ ಎಲ್ಲರಿಗೂ ಗೊತ್ತಿದೆ. ಇವಾಗ 12 ಸಂಧಿ ನಡೀತಾ ಇದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಇವಾಗ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ ಮತ್ತು ಈ ಸ್ಥೂಲ ದೇಹ, ನಮಗೆ ಕಾಣಿಸುವಂಥದ್ದು ಸ್ಥೂಲ ದೇಹ. ಇದರಲ್ಲಿ ಅಷ್ಟು ಒಂದು ವರ್ಷಕ್ಕೆ ಈ ಸ್ಥೂಲ ದೇಹದಿಂದ ಮಾಡುವಂಥ ಶ್ವಾಸಗಳನ್ನು ಎಷ್ಟು ಅಂತಂದರೆ ಒಂದು ವರ್ಷಕ್ಕೆ 77,76,000 ಅಂತ ಹೇಳ್ತಾ ಇದ್ದಾರೆ. ಸೊ 7+70,00,000 ಅಂದರೆ 7 + 70 ಅದು 77 ಆಯಿತು. ಮೇಲೆ ಅದಕ್ಕಿಂತ ಅದ್ರ ಮೇಲೆ ಅಂತಂದರೆ ಅಡಿಷನ್ ಅಂತ, ಮೇಲೆ ಅಂತಂದರೆ ಅಡಿಷನ್ ಅಂತ ಅರ್ಥ ತಿಳ್ಕೋಬೇಕು. 70,000 ಅಂದರೆ 76,000 ಅಂತ ಹೇಳ್ತಿದ್ದಾರೆ. ಗಾಳಿದೇವನ ಕರ್ಣದಲ್ಲಿ ಈ 7 ಲೋಕದೊಳು ಚೇತರ ಜಾಲದೊಳು ಮಾಡುವ ತ್ರಿಜಗದ ವ್ಯಾಪ್ತ ಪರಮ ಆತ್ಮ ಅಂತೂ ಶಬ್ದ ಇದೆ, ಪರಮ ಆಪ್ತ ಅಂತೂ ಶಬ್ದ ಇದೆ. ಇಲ್ಲಿ ಪರಮಾತ್ಮ ಅಂತ ಇದೆ. ಅಂದರೆ ಇಲ್ಲಿ ವಾಯುದೇವರು 14 ಲೋಕದಲ್ಲಿದ್ದಂಥ ಸಮಸ್ತ ಜೀವರಾಶಿಗಳ ಅಂತರ್ಯಾಮಿಯಾಗಿ ಇದ್ದಾರೆ. ಆ ಪ್ರತಿಯೊಂದು ಜೀವರಾಶಿ ಒಳಗಡೆ ಒಂದು ವರ್ಷಕ್ಕೆ ಇಷ್ಟು 77,76,000 ಶ್ವಾಸ ಜಪಗಳನ್ನು ಒಂದು ವರ್ಷಕ್ಕೆ ಮಾಡ್ತಾರೆ. ಅಂದರೆ ಇಡೀ ಅಂದರೆ ಈ ಇಡೀ ಬ್ರಹ್ಮದೇವರ ಕಲ್ಪದೊಳಗೆ ಎಷ್ಟು ಜೀವರಾಶಿ ಎಷ್ಟು ವರ್ಷಗಳ ಬದುಕಿರ್ತಾರೆ ಅಷ್ಟೆಲ್ಲ ಅವ್ರು ಜಪ ಮಾಡಿಸ್ತಾರೆ. ಒಂದು ವರ್ಷಕ್ಕೆ ಇಷ್ಟು ಅಂತಂದರೆ ಬ್ರಹ್ಮದೇವರ 100 ವರ್ಷಕ್ಕೆ ಎಷ್ಟಾಯಿತು? ಇದು ಒಂದು ಜೀವರಾಶಿ ಲೆಕ್ಕ ಆಯಿತು. ಹಾಗೆ ಎಷ್ಟು ಅನಂತ ಜೀವರಾಶಿಗಳು ಎಲ್ಲರೊಳಗೆ ಮಾಡ್ತಾರೆ ಅಂತ. ಅಂದರೆ ನಮಗೆ ಈ ಸಂಖ್ಯಾವನ್ನು ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನೋಡಿ, ಒಂದು ಜೀವರಾಶಿ ಒಳಗಡೆ ಒಂದು ವರ್ಷಕ್ಕೆ ಇಷ್ಟು ಜಪ ಅಂತ ಸಂಖ್ಯೆ ಕೊಟ್ಟರು. ಹಾಗೆ ಅನಂತ ಜೀವರಾಶಿಗಳಿದ್ದಾವೆ. ಮತ್ತು ಎಷ್ಟು ದಿವಸ ಮಾಡ್ತಾರೆ? ಬ್ರಹ್ಮನ 100 ವರ್ಷದ ಆಯುಷ್ಯವರೆಗೂ ಈ ಕಾರ್ಯವನ್ನು ಸತತವಾಗಿ ಮಾಡ್ತಾರೆ. ಈ ಕಾರ್ಯ ಅಷ್ಟು ಹಂಸ ಜಪವನ್ನು ಮಾಡ್ತಾರೆ. ಅಷ್ಟು ಹಂಸ ಜಪ ಮಾಡಿದ್ದ ಪುಣ್ಯದಿಂದ ಅವರಿಗೆ ಬ್ರಹ್ಮ ಪದವಿ ಬರ್ತದೆ. ಪ್ಲಸ್ ವಾಯುದೇವರೇ ಇಲ್ಲಿ ಹನುಮಂತ ರೂಪದಲ್ಲಿ ಕೂಡ ಎಲ್ಲ 3 ಅವತಾರದಲ್ಲಿ ಕೂಡ ಭಗವತ್ ವಿಶೇಷ ಸೇವೆ ಮಾಡಿರ್ತಾರೆ. ಹಾಗೂ ಆಮೇಲೆ ಈ ಜಪವನ್ನು ಇರ್ತಾರೆ. ಅದಕ್ಕೆ ಅವ್ರಿಗೆ ಬ್ರಹ್ಮ ಪದವಿಗೆ ಬರಲಿಕ್ಕೆ ಅರ್ಹತೆ ಬರೋದಕ್ಕೆ ಅವರು ಇಷ್ಟೊಂದು ಸಾಧನೆ ಮಾಡಿರ್ತಾರೆ ಅಂತ. ಅದಕ್ಕೆ ನಾವು ಏನೋ ಒಂದು ಪದವಿ ನಮ್ಗೆ ಸಿಗಬೇಕಂತಾರೆ ಅದಕ್ಕೆ ನಮಗೆ ಪುಣ್ಯದ ಗಂಟು ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಗ್ರೂಪ್ನಲ್ಲಿ ರಾತ್ರಿ ನಾವು ಪಾರಾಯಣ ಮಾಡ್ತೀವಿ. ಆ ಗ್ರೂಪ್ನಲ್ಲಿ ಈಗ ಏನೋ ದೊಡ್ಡವರು ಬಂದು ನಾವು ಪಾಠ ಹೇಳಬೇಕಂತಂದರೆ ಪುಣ್ಯದ ಗಂಟೆ ಬೇಕು. ಅಷ್ಟು ನಾವು ಪಾರಾಯಣ ಮಾಡ್ಕೊಂಡು ಪುಣ್ಯದ ಗಂಟೆ ಗಳಿಸ್ಬೇಕು. ಅವಾಗ ದೊಡ್ಡವ್ರು ಬಂದು ಪಾಠ ಮಾಡ್ತಾರೆ ಅಂತ. ಅದಕ್ಕೆ ಇಲ್ಲಿ ಆಮೇಲೆ ಈ 7 ಲೋಕದಲ್ಲೂ ಚೇತನ ಅಂದರೆ 14 ಲೋಕದಲ್ಲಿ ವ್ಯಾಪಿಸಿದಂಥ ಎಲ್ಲ ಭಗವಂತ ವಾಯುದೇವರು ಜಾಲದೊಳಗೆ ಸಮೂಹದೊಳಗೆ ಮಾಡುವನು. ಅದಕ್ಕೆ ಶ್ವಾಸ ಜಪ ಮಾಡ್ತಾನೆ. ಎಲ್ಲ ಚೇತನ ರಾಶಿಗಳಲ್ಲಿದ್ದ ಎಲ್ಲ ಮಾಡ್ತಾರೆ. ತ್ರಿಜಗದ್ವ್ಯಾಪ್ತ ಪರಮ ಆತ್ಮ ಅದು ಎಲ್ಲ ಒಳಗಳಿದ್ದಂಥ ಆತ್ಮ ಅಂತ ಹೇಳ್ತೀವಿ. ಪರಮ ಆತ್ಮ ಅಂದರೆ ಶ್ರೇಷ್ಠವಾದಂಥ ಆತ್ಮ. ಅದು ನಾವು ಒಳಗಡೆ ಇದ್ದೀವಿ, ನಾವು ಆತ್ಮ ಅಂತ ಅಂತೀವಿ. ಅಲ್ಲಿ ಪರಮಾತ್ಮ ಇದ್ದಾನೆ ಅಂತಂದ್ರೇನು, ಅಲ್ಲಿ ನಮ್ಮ ಆತ್ಮ ಒಳಗಡೆ ಅದು ಪರಮಾತ್ಮ ಇದ್ದಾನೆ ಅಂತ. ಸೊ ಇದು ಕೂಡ ವಿಶ್ವದೇಶ ಪ್ರಾಜ್ಞ ತೂರ್ಯ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ ರೂಪಗಳಿವೆ. ಆ ರೂಪದಿಂದ ಇದ್ದಾನೆ ಭಗವಂತ ಅಂತ. ಪರಮಾತ್ಮನಾಗಿದ್ದಾನೆ, ಪರಮ ಸಖನಾಗಿ ಇದ್ದಾನೆ. ನಮಗೆ ಶ್ವಾಸ ಜಪಗಳನ್ನು ಮಾಡಿ ಅದಕ್ಕೆ ನಾವು ಬರೀ ಸಮರ್ಪಣೆ ಮಾಡೋದು. ಜಪ ಮಾಡೋರು ಯಾರೋ, ಸ್ವೀಕಾರ ಮಾಡೋರು ಯಾರೋ, ಅವರಿಬ್ಬರು ಅದು ಭಗವಂತ ಸ್ವೀಕಾರ ಮಾಡ್ತಾನೆ, ವಾಯುದೇವರು ಮಾಡ್ತಾ ಇರ್ತಾರೆ. ಅವರು ಮಾಡೋದಂತಹ ಕಾರ್ಯಗಳನ್ನು ಬರೀ ಸ್ಮರಣೆ ಮಾಡಬೇಕು. ಯಾಕಂದರೆ ನಮ್ಮ ದೇಹವನ್ನು ಅವರು ಹಿಡ್ಕೊಂಡು ಬಿಟ್ಟು ಮಾಡಿರ್ತಾರೆ. ಸೊ ಇದು ಕ್ಷೇತ್ರ ಅಂತ ಹೇಳ್ತೀವಿ. ಸೊ ನಮ್ಮ ದೇಹವನ್ನು ಅವರು ಜಪ ಮಾಡಲಿಕ್ಕೆ ಬಳಸಿರ್ತಾರೆ. ಅದಕ್ಕೆ ನಾವು ಹಿಂಗೆ ಅವ್ರು ಮಾಡಿದ್ದಾರೆ ಚಿಂತನೆ ಮಾಡಿದರೆ ಇದ್ರ ಬಾಡಿಗೆಯವರು ಭಗವಂತ ಕೊಟ್ಬಿಡ್ತಾರೆ ನಮಗೆ ಅಂತ. ನಮ್ಮ ದೇಹವನ್ನು ಬಳಸಿರ್ತಾರೆ ಅಂತ ಅವ್ರು ಬಾಡಿಗೆ ಕೊಡ್ತಾರೆ ಅವರು ಅಂತ. ಅದಕ್ಕೆ ಪುಣ್ಯದ ಬರ್ತದೆ. ಇದೇ ಪುಣ್ಯದ ಗಂಟನೇ ಒಂದು ಬಾಡಿಗೆ. ಸೊ ಅದಕ್ಕೆ ವಾಯುದೇವರು ಸತತವಾಗಿ ಜಪ ಮಾಡ್ತಿರೋದನ್ನು ಯಾವಾಗಲೂ ಚಿಂತನೆ ಮಾಡಬೇಕು. ಆಮೇಲೆ ಇಲ್ಲಿ ಮುಂದೆ 44 ನುಡಿ ಒಳಗಡೆ ಈ 2 ದೇಹಗಳ ಒಳಗಿದ್ದು ಸಮೀರ ದೇಹನು ಈ 2 ಅದು 4. ಇದು 4 ದೇಹದಲ್ಲಿ ಕೂಡ ವಾಯುದೇವರು ಇದ್ದಾರೆ. ಅದೇ ಮುಖ್ಯ ಪ್ರಾಣ, ಆಮೇಲೆ ಪವಮಾನ, ಆಮೇಲೆ ಸೂತ್ರನಾಮಕ, ಮಾತರಿಶ್ವ ಈ 4 ರೂಪದಿಂದ ಮುಖ್ಯ ಪ್ರಾಣ, ಪವಮಾನ, ಸೂತ್ರನಾಮಕ ವಾಯುದೇವರು, ಆಮೇಲೆ ಮಾತರಿಶ್ವ ಈ 4 ರೂಪದಿಂದ 4 ದೇಹ ಒಳಗಡೆ ವಾಯುದೇವರು ಇದ್ದಾರೆ.
ಈ 4 ದೇಹದಲ್ಲಿ ಕೂಡ ಇದೇ ಸಂಖ್ಯೆಯಲ್ಲಿ ಶ್ವಾಸ ಜಪವನ್ನು ಮಾಡ್ತಾರೆ. ವಾಯುದೇವರಿಗೆಲ್ಲ 4 ದೇಹದಲ್ಲಿ ಅಲ್ಲಿ ಒಂದು ಸ್ಥಾನ ಇದೆ. ಸೊ ಅಲ್ಲಿ ಅವರು ಕೂಡ ಹೌಸ್ಮಾಂತ್ರ ಜಪವನ್ನು ಮಾಡ್ತಾರೆ ಇದೇ ಸಂಖ್ಯೆಯಲ್ಲಿ. ಸೊ ಅದಕ್ಕೆ ಇಲ್ಲಿ ತಿರ್ಗಾ ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು 4 ದೇಹದಲ್ಲಿ ಒಂದು ದಿವಸಕ್ಕೆ ಎಷ್ಟು ಮಾಡ್ತಾರೆ? 21,600 ಇಂಟು 4 ಅಂದರೆ 86,400 ಜಪವನ್ನು ಒಂದು ದಿವಸಕ್ಕೆ ಮಾಡ್ತಾರೆ. ಸೊ ನಮ್ಮ ದೇಹದಲ್ಲಿ ಒಂದು ದಿವಸಕ್ಕೆ 86,400 ಉಸಿರು ಜಪವನ್ನು ಮಾಡ್ತಾರೆ, ಹೌಸ್ ಜಪವನ್ನು ಮಾಡ್ತಾರೆ ಅಂತ ಈ ಚಿಂತನೆ ಮಾಡಿ ಭಗವತ್ ಸಮರ್ಪಣೆ ಮಾಡಿದರೆ ನಮಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ಸಾಧನ ಅಭಿವೃದ್ಧಿ ಆಗ್ತದೆ ಅಂತ. ಇದು ಈ 2 ದೇಹದ ಒಳಗಿದ್ದು ಹೊರಗಿದ್ದು ಒಳಗಿದ್ದು ಸಮೀರ ದೇವರು ಶ್ವಾಸ ಜಪ 400 ಅಧಿಕವಾಗಿ 86,400 ಜಪ ಮಾಡ್ತಾರೆ ಅಂತ ರಚಿಸುವಂತ ಮಾಡ್ತಾರೆ ಅಂತ. ದಿವಸ ಒಂದಕ್ಕೆ 3 ವಿಧ ಜೀವರೊಳಗಿದ್ದು, ಅಂದರೆ ಈ ಒಂದು ದಿವಸಕ್ಕೆ ಎಷ್ಟು ಶ್ವಾಸ ಜಪವನ್ನು ಮಾಡ್ತಾರೆ, ಹಾಗೆ 3 ಜೀವೊಳಗಿದ್ದು ಅಂತಾರೆ. ಸತ್ವರಾಜ ತಾಮಸ ಈ 3 ವಿಧಂತಹ ಜೀವರಾಶಿ ಒಳಗಡೆ ಇದ್ದು ಖರಾರಿ ಅಂದರೆ ಖರ ಎಂಬ ದೈತ್ಯನ ಸಂಹಾರ ಮಾಡಿದಂಥ ಭಗವಂತ ಕರುಣ ಬಲವಿದು ಎಂಟು ಉಂಟು ಪವನರಾಯನಳು. ಇಷ್ಟು ಅಂದರೆ ವಾಯುದೇವರ ದ್ವಾರ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿಸಿ ವಾಯುದೇವರ ಶ್ವಾಸ ಜಪವನ್ನು ಮಾಡ್ತಾರೆ, ಅವರು ಭಗವತ್ ಸ್ಮರಣೆ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಒಳಗಡೆ ಭಗವಂತನ ಕೈವಾಡ ಇದೆಯೇ ಅಲ್ಲ, ಅವನು ಒಳಗಡೆ ನಿಂತು ಮಾಡಿಸ್ತಾನೆ ಅಂತ ಅದಕ್ಕೆ ಆ ಭಾವನೆ ವಾಯುದೇವರು ಕೂಡ ಇರ್ತದೆ, ನಮಗೂ ಇರಬೇಕು. ಅವ್ರು ಒಳಗಡೆ ಇಂಥದ್ದು ಭಗವಂತ ಮಾಡಿಸ್ತಾನೆ ಅಂತ. ಸೊ ಅದಕ್ಕೆ ವಾಯುದೇವರಲ್ಲಿ ಭಗವಂತನಿಗೆ ಎಷ್ಟು ವಿಶೇಷವಾದಂಥದ್ದು ಪ್ರೀತಿ ಇದೆ, ಇದು ತೋರಿಸ್ಕೊಡ್ತದೆ ಅಂತ ಹೇಳ್ತಾರೆ. ಒಂದು ಜಪವನ್ನು ಮಾಡಿಸಿ ಅದಂತಹ ಅಲ್ಲೇ ಇರ್ತಾನೆ, ಸ್ವೀಕಾರ ಮಾಡ್ತಾನೆ, ಅವರ ಅಂತರ್ಯಾಮಿಯಾಗಿ ಇರ್ತಾನೆ, ಸ್ವೀಕಾರ ಮಾಡಿಬಿಡ್ತಾನೆ ಅಂತ. ಖರಾರಿ ಕರುಣ ಅಂದರೆ ಕೃಷ್ಣ ಇಲ್ಲಿ ಖರನಾಮಕ ದೈತ್ಯರ ಸಂಹಾರ ಮಾಡಿದಂಥ ಕೃಷ್ಣ, ಅವನ ಕರುಣ ಕರುಣಾದು ಬಲ ಎಷ್ಟಿದೆಯೋ ನೋಡಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಲೆಕ್ಕಕ್ಕೆ ಹೇಳ್ತಾ ಇದ್ದಾರೆ. ಪವನರಾಯದಳು ಅಂದರೆ ಇಷ್ಟು ಇದೆ ಇದು ಸಾಧ್ಯ, ಇದು ನಾವು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕರುಣವನ್ನು ವಾಯುದೇವರಲ್ಲಿ ಭಗವಂತ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 45ನೇ ನುಡಿಯೊಳಗೆ ಇಲ್ಲಿ ಸ್ವಹಂಕಾರದ ಖಂಡನೆ ಮಾಡ್ಕೋತಾ ಇದ್ದಾರೆ ಜಗನ್ನಾಥದಾಸರು. ಶ್ರೀಧವ ಅಂದರೆ ಲಕ್ಷ್ಮೀಪತಿಯಾದಂಥ ಜಗನ್ನಾಥ ವಿಠಲನು, ನಮ್ಮ ಅಜ್ಞಾನವನ್ನು ದೂರ ಮಾಡಿದಂಥ ವಿಠಲ ತಾದಯದಿ ಅಂದರೆ ಇಲ್ಲಿ ಜಗನ್ನಾಥ ಜಗತ್ತಿಗೆ ನಾಥನ, ಜಗನ್ನಿಗೆ ಸ್ವಾಮಿ ಆದಂಥ ವಿಠಲನು ಅಂತಾನೆ ನಮಗೆ ಅಜ್ಞಾನವನ್ನು ದೂರ ಮಾಡುವಂಥದ್ದು ಭಗವಂತ ರೂಪ. ತಾದಯದಿ ವದನದೊಳು ನುಡಿದೆ ಉಪಾದಿಯಲ್ಲಿ ನಾ ನುಡಿದೇನಲ್ಲದೆ ಕೇಳಿ ಬುಧ ಜನರು. ಅದೇ ಇದನ್ನು ಭಗವಂತ ನಮಗೆ ನುಡಿಸಿದ್ದಾನೆ. ಜಗತ್ತಿಗೆ ಸ್ವಾಮಿಯಾದಂಥ ಭಗವಂತ ಈ ದೇವತೆಗಳು ನುಡಿಸಿದ್ದಾರೆ. ನಮ್ಮ ವಾಕ್ನಲ್ಲಿ ಇದ್ದಂತಂದರೆ ಇಲ್ಲಿ ವಾಕಾಭಿಮಾನ ದೇವತೆಗಳು ನಿಂತ್ಕೊಂಡ್ಬಿಟ್ಟು ನುಡಿಸ್ತಾ ಇದ್ದಾರೆ. ಅದು ನಂದ ಅಲ್ಲ, ಅದು ಭಗವಂತ ನುಡಿಸ್ತಾ ಇದ್ದಾನೆ. ನುಡಿದನಲ್ಲಿದು ಉಪಾದಿಯಲ್ಲಿ, ನುಡಿದ ಉಪಾದಿಯಲ್ಲಿ ದೇವತೆಗಳ ದ್ವಾರ ಭಗವಂತನ ಕಡೆ ನುಡಿಸಿದ್ದಾನೆ. ನಾನು ನುಡಿದನೇ ಅಲ್ಲ, ಕೇಳಿ ಬುಧ ಜನರು ಸಾಧುಲಿಂಗ ಪ್ರದರ್ಶಕರು. ಕೇಳಿ ಬುಧ ಅಂದರೆ ಬುಧ ಜನರು ಅಂತ ಜ್ಞಾನಿಗಳು ಕೆಲವರು ಸಾಧುಲಿಂಗ ಪ್ರದರ್ಶಕರು ಅಂತಂದರೆ ದಂಬಾಚಾರಕ್ಕಾಗಿ ಮಾಡ್ತಾ ಇರ್ತಾರೆ. ಅದೇ ನಾನು ಭಾಳ ಶ್ರೇಷ್ಠ ಜಪ ಮಾಡ್ತೀನಿ, ಭಾಳ ಶ್ರೇಷ್ಠ ಸಾಧನೆ ಮಾಡ್ತೀನಿ ಅಂತ ನಮ್ಗಿಂತ ನಾವು ಏನೋ ಚೂರ್ಸಾರ ಮಾಡ್ತಿರ್ತೀವಿ, ಅಹಂಕಾರ ಪಡ್ತಾ ಇರ್ತೀವಿ. ನಮ್ಗಿಂತ ಮಾಡುವಂಥನೂ ಸಾಧನೆ ಬೇಕಾದಷ್ಟಿದೆ. ಈಗ ನನ್ನ ಗ್ರೂಪ್ನಲ್ಲೇ ಎಲ್ಲ ನನಗೆ ಅಂತಾರೆ ನಿಮ್ಮ ಸಾಧನೆ ತಿಳ್ಕೊಂಡು, ಅವಾಗ ನಾವು ಉಬ್ಬು ಬಿಡಬಾರ್ದು. ಯಾಕಂದರೆ ನನಗಿಂತ ಸಾಧನೆ ಅವ್ರದ್ದು ಹೆಚ್ಚಿರ್ತದೆ. ಏನು ಒಬ್ಬೊಬ್ರು ಇದ್ದಾರೆ ನಮ್ಮ ಗ್ರೂಪ್ನಲ್ಲಿ, ಭಾಳ ನನಗೆ ಐ ಫೀಲ್ ಪ್ರೌಡ್. ಅವರು ಒಬ್ಬರು ಸಾಧನೆ ಶ್ರೇಷ್ಠವಾದಂಥ ಸಾಧನೆ ಇದೆ, ಭಾಳ ಸಾಧನೆ ಇದೆ ಅವ್ರದ್ದೆಲ್ಲ. ಅದಕ್ಕೆ ಅಂಥವ್ರ ಸಹವಾಸದಲ್ಲಿ ಆಗಿದ್ದೀನಿ ಸಂತೋಷ ಪಡ್ತೀನಿ ನಾನು. ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದ ನೇರು ಅಹುದು ಎನ್ನ ಅಪರಾಧ ಎನೆದೊಳಗೆ ಪೇಳುವುದು ತಿಳಿದು ಹೋಗಿದರು. ಅಂದರೆ ಇಲ್ಲಿ ಕೆಲವರು ಟೀಕಾ ಮಾಡ್ತಿದ್ದಾರೆ, ನಾನೇ ಪಂಡಿತರು, ಇದು ಕನ್ನಡದಲ್ಲಿ ಮಾಡಿದ್ದಿದೆ, ಇದೇನು ಸರಿಯಾಗಿಲ್ಲ, ಇದರಲ್ಲೇನಿದೆ ಅಂತ ಹೇಳ್ಕೊಟ್ಟು ಆ ಟೈಮಲ್ಲಿ ಟೀಕಾ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಅವರು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ, ಡಾಂಬಿಕವಾಗಿ ಸಾಧನೆ ಮಾಡ್ತಾ ಇರ್ತಾರೆ. ಅದು ನಾವು ಚಿಂತನೆ ಸರಿಯಾಗಿ ಇರೋದಿಲ್ಲ ಅವ್ರಿಗೆ.
ಅಂಥವರು ನಿಷೇಧ ಮಾಡಿದರೆ ಏನಾಗಬೇಕಾಗಿದೆ ಅಂತ ಹೇಳ್ತಾರೆ. ಅದ್ರೊಳಗೆ ಏನು ಅಪರಾಧ ಏನು ಇದರೊಳು ಪೇಳುವುದು ತಿಳಿದು ಕೊವಿದರು. ಹಾಗಾಗಿ ನಾಳೆ ಇದ್ರೊಳಗೆ ಏನೋ ಅಪರಾಧ ಇದೆ, ನೀವು ಜ್ಞಾನಿಗಳು ತಿಳ್ಕೊಂಬಿಟ್ಟು ಹೇಳ್ರಿ ಹಂಗಾರೆ ಅಂತ ಸವಾಲು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ತಾವು ಸ್ವಹಂಕಾರ ಖಂಡನೆಯನ್ನು ಮಾಡಿದರು, ಈ ಭಗವಂತ ನುಡಿಸಿದಾನೆ ಅಂತ. ಆದರೆ ಈ ಅಹಂಕಾರಿ ಪಂಡಿತಗಳು ತಾನೇ ಶ್ರೇಷ್ಠ, ಇದೇನು ಸರಿಯಿಲ್ಲ, ಕನ್ನಡದಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟರೆ ಅದಕ್ಕೆ ಹೆಂಗಿದ್ರು ನಾ ಏನು ತಪ್ಪು ಹೇಳಿದ್ದೀನಿ ತೋರಿಸ್ಕೊಡ್ರಿ ಹಂಗಾರೆ ಅಂತ ತಿಳ್ಕೊಂಡು ಸವಾಲು ಹಾಕ್ತಾ ಇದ್ದಾರೆ. ಇಲ್ಲಿ ಸ್ವಹಂಕಾರ ಖಂಡನೆ ಹಾಗೂ ಇದು ಶಾಸ್ತ್ರ ಸಮ್ಮತವಾದಂಥ ವಿಷಯ ಇದೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಂತೂ ಇಲ್ಲಿ ನಾಡಿ ಪ್ರಕರಣ ಸಂಧಿ ಮುಗೀತು. ಗುರುಗಳ ಅನುಗ್ರಹದಿಂದ ನಾವೆಲ್ಲ ಸಂಧಿಗಳು ಪೂರ್ತಿ ಆಗಲಿ, ಎಷ್ಟು ಜಾಸ್ತಿ ಜನ ನೋಡುವಾಗಲಿ. ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಬೆಳೀತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ರೆಗ್ಯುಲರ್ ನೋಡಬೇಕು, ಅದನ್ನು ನೋಡ್ತಾ ಇಲ್ಲ. ಅದೇ ನನಗೆ ಸ್ವಲ್ಪ ಭಗವಂತನಿಗೆ ನಾನು ಮತ್ತು ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗಾದರೂ ಇದು ವಿಡಿಯೋವನ್ನು ಮುಟ್ಲಿ, ಅವ್ರು ಇನ್ನಷ್ಟು ಸಾಧನೆ ಮಾಡಲಿ, ಅವ್ರ ಹರಿಕಥಾಂಸಾರವನ್ನು ಪಾರಾಯಣ ಮಾಡೋ ಹಾಗೆ ಆಗಲಿ, ಅರ್ಥವನ್ನು ತಿಳ್ಕೊಳ್ಳೋ ಹಾಗೆ ಆಗಲಿ ಅಂತ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣಾ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.